ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಮರಿಲಾರ್ದೆ ಒಂದು ಲೈಕ್ ಕೂಡ ಮಾಡ್ರಿ. ಇಲ್ಲಿ ನೋಡ್ರಿ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡೇನ್ರಿ. ಕುಕ್ಕರ್ ಬಿಸಿ ಆದ ತಕ್ಷಣನೇ ಒಂದ್ 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡೇನ್ರಿ. ಹಾಫ್ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ, ಹಾಫ್ ಟೀ ಸ್ಪೂನ್ ಆಗೋಷ್ಟು ಸಾಸಿವೆ, ಒಂದ್ 5 ರಿಂದ 6 ಕರಿಬೇವಿನ ಎಲೆ ಕೂಡ ಹಾಕೊಂಡೇನ್ರಿ. ಜಸ್ಟ್ ಒಂದ್ 2 ನಿಮಿಷ ಚಟಪಟ ಅಂದ ತಕ್ಷಣ ಮೀಡಿಯಂ ಸೈಜಿನ 3 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿರುವಂತ ಈರುಳ್ಳಿ ಕೂಡ ಹಾಕೊಳತೀನಿ ನೋಡ್ರಿ. ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಅನ್ನೋದು ಸೂಪರ್ ಆಗಿ ಬರ್ತೈತ್ರಿ. ಟೊಮೆಟೊ 1 ಹಾಕೊಂಡ್ರಿ ಅಂದ್ರ ಈರುಳ್ಳಿ 3 ಹಾಕೋಬೇಕು ನೋಡ್ರಿ. ಅಂದ್ರ ಈ ಮಸಾಲಾ ರೈಸಿಗೆ ಅದ್ರ ಫ್ಲೇವರ್ ಮಸ್ತಾಗಿ ಬರ್ತೈತ್ರಿ. ಇವು 2 ನಿಮಿಷ ಫ್ರೈ ಆದ ತಕ್ಷಣ ಒಂದ್ ಅರ್ಧ ಕಪ್ ಆಗೋಷ್ಟು ನಾನು ಶೇಂಗಾ ಕೂಡ ಹಾಕೊಂಡೇನ್ರಿ. ಹಸಿ ಶೇಂಗಾ ಅದಾವ್ರಿ, ಹುರಿಲಾರ್ದೆ ಹಸಿ ಶೇಂಗಾ ಹಾಕೊಳತೀನಿ ನೋಡ್ರಿ. ಇವು ಒಂದ್ 2 ನಿಮಿಷ ಫ್ರೈ ಆದ ತಕ್ಷಣ ನಾವೇನ್ ಮಾಡೋಮ್ರಿ, ಮೀಡಿಯಂ ಸೈಜಿನ ಒಂದು ಆಲೂಗಡ್ಡೆ ಕೂಡ ಹಾಕೊಳತೀನಿ ನೋಡ್ರಿ. ಸೊಟ್ಟಿ ತೆಗೆದು ಮೀಡಿಯಂ ಸೈಜಿನ ಆಲೂಗಡ್ಡೆ ಒಂದ್ ಹಾಕೊಂಡೇನ್ರಿ. ಅದೇ ರೀತಿ ಒಂದೆರಡು ಕ್ಯಾರೆಟ್, 1 ಕಪ್ ಆಗೋಷ್ಟು ಕ್ಯಾರೆಟ್ ಐತ್ರಿ ಇದು, 1 ಕಪ್ ಆಗೋಷ್ಟು ಟೊಮೆಟೊ ಕೂಡ ಹಾಕೊಂಡೀನಿ ನೋಡ್ರಿ. ಇವಾಗ 10 ರಿಂದ 12 ಹಸಿ ಮೆಣಸಿನ್ಕಾಯಿ ಹಾಕೊಳತೀನ್ರಿ. ನಿಮಗ್ ಖಾರಕ್ಕೆ ನೋಡಿ ನೀವು ಹಾಕೋಬಹುದ್ರಿ. ಅದೇ ರೀತಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಒಂದ್ 2 ನಿಮಿಷ ಇದನ್ನ ಫ್ರೈ ಮಾಡ್ಕೊಳ್ಳುವಂತ್ರಿ. ಕೇವಲ 5 ನಿಮಿಷದಾಗ ಮಧ್ಯಾಹ್ನ ಅಡಿಗೆ ಮಾಡಕ್ ಮನಸ್ಸಿಲ್ಲಪ್ಪ ಅಂತಂದ್ರ ನೀವು 5 ನಿಮಿಷದಾಗ ಈ ಮಸಾಲಾ ಬಾತ್ ಮಾಡ್ಕೋಬಹುದು ನೋಡ್ರಿ. ಇದಕ್ಕೇನ್ ಸೈಡ್ ಪಲ್ಯ ಕೂಡ ಬೇಕಾಗಿಲ್ರಿ, ಯಾಕಂದ್ರ ಅಷ್ಟು ಟೇಸ್ಟಿ ಆಗಿರುವಂತ ರೈಸಿ ಅಂತ ಹೇಳ್ಬಹುದು ನೋಡ್ರಿ. ಒಂದ್ 2 ನಿಮಿಷ ಆಗನ ಇದನ್ನ ಲೀಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡಿದ್ದೇರಿ. ನೋಡ್ತಾ ಇರ್ಬೋದ್ರಿ ಈ ತರ ಸಾಫ್ಟ್ ಆಗಿ ಎಲ್ಲಾ ಬೆಂದವ್ರಿ ಇವು. ಇವಾಗ ಏನ್ ಮಾಡೋದ್ರಿ, ಇದಕ್ಕ ಮಸಾಲಾ ಸೇರ್ಸ್ಕೊಳಮಂತ್ರಿ. ಒಂದ್ ಹಾಫ್ ಟೀ ಸ್ಪೂನ್ ಆಗೋಷ್ಟು ಜೀರಾ ಪೌಡರ್, ಒಂದ್ ಹಾಫ್ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್, ಅದೇ ರೀತಿ ಗರಂ ಮಸಾಲ, ಸ್ವಲ್ಪ ಪಾವ್ ಭಾಜಿ ಮಸಾಲ ಹಾಕೊಂಡೇನ್ರಿ. ಪಾವ್ ಭಾಜಿ ಮಸಾಲ ಒಟ್ಟ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ, ಟೇಸ್ಟ್ ಸೂಪರ್ ಆಗಿ ಬರ್ತೈತ್ರಿ. ಒಂದ್ 2 ನಿಮಿಷ ಏನ್ ಮಾಡೋಮ್ರಿ, ಇದನ್ನ ಫ್ರೈ ಮಾಡ್ಕೊಳ್ಳುವಂತ್ರಿ. ಇವಾಗ ಫ್ರೈ ಆದ ತಕ್ಷಣನೇ ಇಲ್ಲಿ 1 ಗ್ಲಾಸ್ನ ಅಕ್ಕಿ ತಗೊಂಡಿನ್ರಿ. 1 ಗ್ಲಾಸ್ ಅಕ್ಕಿಗೆ ಇಲ್ಲಿ 2 ಗ್ಲಾಸ್ ಆಗೋಷ್ಟು ನೀರ್ ಹಾಕೋಬೇಕು ನೋಡ್ರಿ. ಅಂದ್ರ ಅನ್ನ ಅನ್ನೋದು ಉದುರಾಗಿ ಚಂದಗೆ ಬರ್ತೈತ್ರಿ. ಒಂದ್ಸರ್ತಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳುವಂತ್ರಿ. ಸ್ವಲ್ಪ ಉಪ್ಪು ಚೆಕ್ ಮಾಡ್ಕೊರಿ, ಅಂದ್ರ ರೈಸಿಗೆ ಉಪ್ಪು ಕರೆಕ್ಟ್ ಇತ್ತಂದ್ರ ಟೇಸ್ಟ್ ಅನ್ನೋದು ಸೂಪರ್ ಆಗಿ ಬರ್ತೈತ್ರಿ. ಇಲ್ಲಿ ನಾವು ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ರಿ, ಅದಕ್ಕಂತೇಳಿ ಸ್ವಲ್ಪ ಅರ್ಶಿನ ಹಾಕೊಂಡಿನ್ರಿ. ನಾ ಅವಾಗ್ಲೇ ಅರ್ಶಿನ ಮರ್ತಿದ್ದೆ ಅಂತೇಳಿ ಇವಾಗ ಸ್ವಲ್ಪ ಅರ್ಶಿನ ಹಾಕೊಂಡು ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳುವಂತ್ರಿ. ಸಣ್ಣದಾಗಿ ಕಟ್ ಮಾಡಿರುವಂತ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡಿನ್ರಿ. ನಾ ಅವಾಗ್ಲೇ ಅನ್ನನ ತೊಳೆದು ಒಂದ್ 5 ನಿಮಿಷ ನೆನ್ಸಿಟ್ಕೊಂಡಿದ್ದೇರಿ, ಅದು ಕೂಡ ಹಾಕೊಳತೀನಿ ನೋಡ್ರಿ. ಅನ್ನ ಸ್ವಲ್ಪ ನೆನೆಸಿ ಹಾಕೊಳ್ಳೋದ್ರಿಂದ ಉದುರಾಗಿ ಚಂದಗೆ ಸ್ವಲ್ಪ ಸಾಫ್ಟ್ ಆಗಿ ಬರ್ತೈತ್ ನೋಡ್ರಿ. ಇವಾಗ ಇದನ್ನ ಲಿಡ್ ಕ್ಲೋಸ್ ಮಾಡಿ ಒಂದ್ 3 ವಿಸಲ್ ಹಾಕ್ಸ್ಕೊಳ್ಳುವಂತ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ ಎಷ್ಟ್ ಮಸ್ತಾಗಿ ಬಿಡಿ ಬಿಡಿಯಾಗಿ ಮಸಾಲಾ ಬಾತ್ ರೆಡಿ ಐತ್ ಅಂತ ಹೇಳಿ. ಇದು ಟೈಮ್ ಸೇವಿಂಗ್ ರೆಸಿಪಿ ಅಂತಾನು ಹೇಳ್ಬೋದು ನೋಡ್ರಿ. ಬೆಳಿಗ್ಗೆ ಗಡಬಡಿ ಒಳಗ ಮನ್ಯಾಗ ವೆಜಿಟೇಬಲ್ ಇಲ್ಲ ಅಂದ್ರ ಈ ತರ ಮಸಾಲಾ ಬಾತ್ ಮಾಡ್ಕೋಬಹುದು ನೋಡ್ರಿ. ಸಿಂಪಲ್ ಐತ್ರಿ, ಟೇಸ್ಟ್ ಅಂತೂ ಸೂಪರ್ ಐತ್ರಿ. ಒಂದ್ಸರ್ತಿ ಈ ರೆಸಿಪಿ ಟ್ರೈ ಮಾಡಿ ನೋಡ್ರಿ, ಹೆಂಗ್ ಬರ್ತೈತ್ ಅಂತ ಹೇಳಿ ಕಮೆಂಟ್ ಕೂಡ ಮಾಡ್ರಿ. ಇಷ್ಟ ಆಯ್ತಂದ್ರ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ನೋಡ್ತಾ ಇರ್ಬೋದ್ರಿ ಎಷ್ಟು ಸೂಪರ್ ಆಗಿ ಬಿಡಿ ಬಿಡಿಯಾಗಿ ಮಸಾಲಾ ಬಾತ್ ಬಂದೈತ್ ಅಂತ ಹೇಳಿ. ಈ ಮಸಾಲಾ ಬಾತಿಗೆ ಯಾವುದೇ ತರ ಸೈಡ್ ಪಲ್ಯನೇ ಬೇಕಾಗಿಲ್ರಿ. ನೀವು ಬೇಕಂದ್ರ ಸ್ವಲ್ಪ ಕೋಸಂಬರಿ ಅಥವಾ ಸ್ವಲ್ಪ ಉಪ್ಪಿನಕಾಯಿ ಹಾಕೊಂಡ್ ತಿಂದ್ರ ಟೇಸ್ಟ್ ಅಂತೂ ಅಲ್ಟಿಮೇಟ್ ಇರ್ತೈತ್ ನೋಡ್ರಿ. ಐ ಹೋಪ್ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗೈತೆ ಅಂದೇನ್ರಿ. ಇಷ್ಟ ಆದ್ರ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಈ ದಿನದ ವಿಡಿಯೋದಾಗ ಬೆಳಗಿನ ಬ್ರೇಕ್ಫಾಸ್ಟಿಗೆ ಹೆಲ್ದಿ ಆಗಿರುವಂತ ಅಷ್ಟೇ ಆರೋಗ್ಯಕರವಾಗಿರುವಂತ ಬೆಳ್ಳುಳ್ಳಿ ರೈಸ್ ಮಾಡಿ ತೋರ್ಸಾತೀನಿ ನೋಡ್ರಿ. ರೈಸ್ ಒಳಗ ವೆರೈಟಿ ರೈಸ್ ಅದಾವ್ರಿ, ಆದ್ರ ಈ ಗಾರ್ಲಿಕ್ ರೈಸ್ ಟೇಸ್ಟ್ ಅಂತೂ ಸೂಪರ್ ಆಗಿರ್ತೈತಿ ನೋಡ್ರಿ. ಯಾರಿಗೆಲ್ಲ ಬೆಳ್ಳುಳ್ಳಿ ಇಷ್ಟ ಆಗುತ್ತಲ್ರಿ ಅಂತವ್ರಿಗೆ ಈ ರೈಸ್ ಅಂತೂ ಗ್ಯಾರಂಟಿ ಇಷ್ಟ ಆಗುತ್ತ್ರಿ. ಟೇಸ್ಟ್ ಅಂತೂ ಸೂಪರ್ ಆಗಿರ್ತೈತ್ರಿ. ಕೇವಲ 10 ನಿಮಿಷದಾಗ ಕ್ವಿಕ್ ಆಗಿ ಸಿಂಪಲ್ ಆಗಿ ಈಸಿಯಾಗಿ ಮಾಡ್ಕೋಬಹುದು ನೋಡ್ರಿ. ಬರ್ರಿ ತಡ ಮಾಡ್ಲಾರ್ದೆ ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಾಗ ನೋಡುವಂತ್ರಿ. ಇಲ್ಲಿ ನೋಡ್ರಿ 10 ರಿಂದ 15 ಬೆಳ್ಳುಳ್ಳಿ ತಗೊಂಡಿನ್ರಿ ನಾನು. ಅದನ್ನ ಇವಾಗ ಮೊದ್ಲಿಗೆ ಏನ್ ಮಾಡೋಮ್ರಿ, ಜಜ್ಜಿ ತಗೊಳುಮಂತ್ರಿ. ಈ ತರ ನಿಮ್ಗೆ ಜಜ್ಜಾಕ್ ಇಷ್ಟ ಇಲ್ಲ ಅಂದ್ರ ಮಿಕ್ಸಿ ಒಳಗ ಹಾಕೊಂಡ್ರುನು ಬರ್ತೈತ್ರಿ. ಆದ್ರ ಮಿಕ್ಸಿ ಒಳಗ ಸಾಫ್ಟ್ ಆಗಿ ಪೇಸ್ಟ್ ಆಗಲ್ರಿ ಇದು, ಅದಕ್ಕಂತ ಹೇಳಿ ಜಜ್ಜೆ ತಗೊಳತೀನಿ ನೋಡ್ರಿ. ಜಜ್ಜೋದ್ರಿಂದ ಏನಂದ್ರ ಟೇಸ್ಟ್ ಸೂಪರ್ ಆಗಿ ಬರ್ತೈತ್ರಿ, ಸ್ವಲ್ಪ ಡಿಫ್ರೆಂಟ್ ಆಗಿ ಬರ್ತೈತ್ರಿ. ನೆಕ್ಸ್ಟ್ ಇದಕ್ಕ 1 ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್, ಅದೇ ರೀತಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನ ಸಾಫ್ಟ್ ಆಗಿ ಸಣ್ಣಗೆ ರುಬ್ಕೋಬೇಕು ನೋಡ್ರಿ. ಅಂದ್ರೆ ಜಜ್ಕೋಬೇಕ್ರಿ. ಇವಾಗ ನೋಡ್ರಿ ಈ ತರ ಜಜ್ಕೋಬೇಕ್ರಿ. ಇದನ್ನ ಏನ್ ಮಾಡೋಮ್ರಿ, ತೆಗೆದು ಒಂದು ಬಟ್ಟಲ್ದಾಗ
ಇದನ್ನ ಸೈಡಿಗೆ ಎತ್ತಿಟ್ಕೋಬೇಕು ನೋಡ್ರಿ. ನೀವು ಇಲ್ಲ ಬಿಸಿ ಬಿಸಿ ರೊಟ್ಟಿಗೆ ಈ ತರ ಚಟ್ನಿ ಮಾಡ್ಕೊಂಡು ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಾಕೊಂಡ್ ತಿಂದ್ರನು ಸೂಪರ್ ಆಗಿ ಬರ್ತೈತಿ ನೋಡ್ರಿ. ಬಾಯಿ ರುಚಿ ಕೆಟ್ಟಿತ್ತಂದ್ರ ಅಂತವ್ರಿಗೆ ನೀವು ಈ ತರ ಚಟ್ನಿ ಕೂಡ ಮಾಡ್ಕೊಡ್ಬೋದು ನೋಡ್ರಿ. ಇಲ್ಲಿ ನಾನ್ ರೈಸ್ ತಗೊಂಡೇನ್ರಿ, ಒಂದ್ 2 ಕಪ್ ಆಗೋಷ್ಟು ರೈಸ್ ತಗೊಂಡೇನ್ರಿ. ಆ ರೈಸ್ ಒಳಗ ನಾವೇನ್ ಚಟ್ನಿ ರೆಡಿ ಮಾಡಿ ಇಟ್ಕೊಂಡೇವಲ್ರಿ ಆ ಚಟ್ನಿನ ಮಿಕ್ಸ್ ಮಾಡ್ಕೊಳುವಂತ್ರಿ. ನೀವು ರಾತ್ರಿ ಉಳ್ದದ ಅನ್ನ ಆದ್ರೂ ತಗೋಬಹುದ್ರಿ, ಇಲ್ಲ ಬೆಳಿಗ್ಗೆ ಫ್ರೆಶ್ ಆಗಿರುವಂತ ರೈಸ್ ಕೂಡ ತಗೋಬಹುದು ನೋಡ್ರಿ. ರಾತ್ರಿ ಅನ್ನ ಉಳ್ದಿತ್ತಂದ್ರ ನೀವು ಬೆಳಿಗ್ಗೆ ಈ ತರ ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೋಬಹುದು ನೋಡ್ರಿ. ಟೇಸ್ಟ್ ಅಂತೂ ಸೂಪರ್ ಆಗೈತ್ರಿ. ಈ ಸೀಸನ್ಕ ಹೇಳ್ ಮಾಡಿಸ್ದಂಗ ಐತ್ ನೋಡ್ರಿ ಈ ರೆಸಿಪಿ. ಈಗ ನೋಡ್ರಿ ಎಲ್ಲ ಮಿಕ್ಸ್ ಆಗೈತ್ರಿ. ನೆಕ್ಸ್ಟ್ ಏನ್ ಮಾಡೋಮ್ರಿ, ಗ್ಯಾಸ್ ಮೇಲೆ ಒಂದ್ ಕಡಾಯಿ ಇಟ್ಕೊಳ್ಳೋಮ್ರಿ. ಕಡಾಯಿ ಬಿಸಿ ಆದ ತಕ್ಷಣ ಒಂದ್ 2 ರಿಂದ 3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳತ್ತೀನಿ ನೋಡ್ರಿ. ಸ್ವಲ್ಪ ಕಡಿಮೆನೆ ಎಣ್ಣೆ ಹಾಕೋರಿ, ಯಾಕಂದ್ರ ಗಾರ್ಲಿಕ್ ರೈಸ್ ಇರೋದ್ರಿಂದ ಜಾಸ್ತಿ ಎಣ್ಣೆ ಅಷ್ಟೊಂದು ಸರಿಯಾಗಿ ಅನ್ಸಲ್ರಿ. ನೆಕ್ಸ್ಟ್ ಒಂದ್ ಸ್ಪೂನ್ ಆಗೋಷ್ಟು, ಒಂದ್ ಹಾಫ್ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ, ಸಾಸಿವೆ, ಅದೇ ರೀತಿ ಒಂದ್ ಒಣ ಮೆಣಸಿನ್ಕಾಯಿ ಹಾಕೊಂಡಿನ್ರಿ. ಇದು ಜಸ್ಟ್ ಒಂದ್ 2 ನಿಮಿಷ ಫ್ರೈ ಆದ್ರೆ ಸಾಕ್ ನೋಡ್ರಿ. ನೆಕ್ಸ್ಟ್ ಏನ್ ಮಾಡೋಬ್ರಿ, ಸಣ್ಣದಾಗಿ ಕಟ್ ಮಾಡಿರುವಂತ ಒಂದ್ ಮೀಡಿಯಂ ಸೈಜಿನ ಉಳ್ಳಾಗಡ್ಡಿ ಹಾಕೊಂಡೇನ್ರಿ, ಅಂದ್ರ ಆನಿಯನ್ ಹಾಕೊಂಡೇನ್ರಿ. ಇದು ಕೂಡ ಅಷ್ಟೇ ರೀ, ಒಂದ್ 2 ನಿಮಿಷ ಇದು ಫ್ರೈ ಆಗ್ಬೇಕ್ರಿ. ಸ್ವಲ್ಪ ಲೈಟ್ ಆಗಿ ಸಾಫ್ಟ್ ಆಗ್ಬೇಕು ನೋಡ್ರಿ, ಅಷ್ಟು ತನ ಇದನ್ನ ಫ್ರೈ ಮಾಡ್ಕೋಬೇಕ್ರಿ. ನೋಡ್ರಿ ಈ ತರ ಇದ್ರ ಸಾಕ್ ನೋಡ್ರಿ. ಲೋ ಟು ಮೀಡಿಯಂ ಇಟ್ಟೆ ಇದನ್ನ ಫ್ರೈ ಮಾಡ್ಕೋರಿ. ನೆಕ್ಸ್ಟ್ ನಾವೇನ್ ಅನ್ನ ರೆಡಿ ಮಾಡಿ ಇಟ್ಕೊಂಡೇವಲ್ರಿ ಗಾರ್ಲಿಕ್ ರೈಸ್, ಅದನ್ನ ಹಾಕೊಳತೀನಿ ನೋಡ್ರಿ. ನೀವಿಲ್ಲ ಹಿಂಗ್ ಮಾಡಕ್ ಇಷ್ಟ ಇಲ್ಲ ಅಂದ್ರ ಎಣ್ಣೆ ಒಳಗ್ ಕೂಡ ಹಾಕೋಬಹುದ್ರಿ ಅದು ಚಟ್ನಿ. ಇವಾಗ ಇದನ್ನ ಚಂದಾಗೆ ಮಿಕ್ಸ್ ಮಾಡ್ಕೊಳ್ಳುವಂತ್ರಿ. ಬೆಳಿಗ್ಗೆ ಗಡಿಬಡಿ ಒಳಗ ಮನೆಯೊಳಗ್ ತರಕಾರಿ ಇಲ್ಲ ಏನು ಇಲ್ಲ ಅಂದ್ರ ಈ ತರ ಬೆಳ್ಳುಳ್ಳಿ ರೈಸ್ ಕೂಡ ಮಾಡ್ಕೋಬಹುದ್ರಿ. ಟೇಸ್ಟ್ ಅಂತೂ ಸೂಪರ್ ಆಗಿರ್ತೈತ್ ನೋಡ್ರಿ. ಇವಾಗ ಒಂದ್ 2 ನಿಮಿಷ ಇದನ್ನ ಫ್ರೈ ಮಾಡ್ಕೊಳ್ಳುವಂತ್ರಿ. ಲೋ ಟು ಮೀಡಿಯಂ ಇಟ್ಟು ಇದನ್ನ ಚಂದಾಗಿ ಮಿಕ್ಸ್ ಮಾಡ್ಕೊಳ್ಳುವಂತ್ರಿ. ನಾವ್ ಅವಾಗ್ಲೇ ಉಪ್ಪು ಹಾಕೊಂಡಿವ್ರಿ, ಈಗೇನ್ ಉಪ್ಪು ಹಾಕೊಳ್ಳೋ ಅವಶ್ಯಕತೆ ಇಲ್ರಿ. ಬೇಕಂದ್ರ ಮೇಲ್ಗಡೆ ಸ್ವಲ್ಪ ಉಪ್ಪು ಹಾಕೊಂಡ್ರು ನಡಿತೈತಿ ನೋಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ನೆಕ್ಸ್ಟ್ ಸಣ್ಣದಾಗಿ ಕಟ್ ಮಾಡಿರುವಂತ ಕೊತ್ತಂಬರಿ ಕೂಡ ಹಾಕೊಂಡಿನ್ ನೋಡ್ರಿ. ಇವಾಗ ಏನ್ ಮಾಡೋಮ್ರಿ, ಒಂದ್ 2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಇದನ್ನ ಬೇಯಿಸ್ಕೊಳ್ಳುವಂತ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ ಎಷ್ಟ್ ಮಸ್ತಾಗಿ ರೆಡಿ ಐತ್ರಿ. ಕೇವಲ 5 ನಿಮಿಷದಾಗ ಸಿಂಪಲ್ ಆಗಿ ಅಷ್ಟೇ ಈಸಿಯಾಗಿ ಯಾರ್ ಬೇಕಾದ್ರೂ ಈ ರೈಸ್ ಮಾಡ್ಬೋದು ನೋಡ್ರಿ. ನಾವು ಯಾವ್ದೇ ತರ ಮಸಾಲಾ ಕೂಡ ಹಾಕಿಲ್ರಿ. ಸಿಂಪಲ್ ಅಂಡ್ ಟೇಸ್ಟಿ ಆಗಿರುವಂತ ಗಾರ್ಲಿಕ್ ರೈಸ್ ರೆಡಿ ಐತ್ ನೋಡ್ರಿ. ನನ್ ರೆಸಿಪಿ ನಿಮಗ್ ಇಷ್ಟ ಆಯ್ತಂದ್ರ ಮರಿಲಾರ್ದೆ ಲೈಕ್ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಇಷ್ಟ ಆಯ್ತಂದ್ರ ಈ ರೆಸಿಪಿ ಒಂದ್ಸತಿ ಮನಿಯೊಳಗ್ ಟ್ರೈ ಮಾಡ್ರಿ. ಹೆಂಗ್ ಬರ್ತೈತಿ ಅಂತ ಹೇಳಿ ಕಮೆಂಟ್ ಮಾಡೋದ್ ಮಾತ್ರ ಮರೆಯಕ್ ಹೋಗ್ಬೇಡ್ರಿ. ನೋಡಿದ್ರಲ್ರಿ ಎಷ್ಟ್ ಸಿಂಪಲ್ ಆಗಿ ಎಷ್ಟ್ ಈಸಿಯಾಗಿ ಗಾರ್ಲಿಕ್ ರೈಸ್ ಮಾಡ್ದೇವಂತ ಹೇಳಿ. ಇವಾಗ ಇದನ್ನ ಸರ್ವ್ ಮಾಡ್ಕೊಳ್ಳುವಂತ್ರಿ. ಮಕ್ಳಿಗ್ ಕೂಡ ಇಷ್ಟ ಆಗ್ತದೆ ನೋಡ್ರಿ. ಒಂದ್ಸತಿ ರೆಸಿಪಿ ಟ್ರೈ ಮಾಡ್ರಿ. ಇಷ್ಟ ಆಯ್ತಂದ್ರ ಕಮೆಂಟ್ ಮಾಡೋದ್ ಮಾತ್ರ ಮರೆಯಕ್ ಹೋಗ್ಬೇಡ್ರಿ. ಐ ಹೋಪ್ ನನ್ ರೆಸಿಪಿ ನಿಮಗ್ ಇಷ್ಟ ಆಗೈತೆ ಅನ್ಕೊಂಡೇನ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಂತ್ರಿ. ಅಲ್ಲಿವರೆಗೂ ಬಾಯ್. ಇದೇ 5 ನಿಮಿಷದಾಗ ಹೆಲ್ದಿ ಆಗಿರುವಂತ ಅಷ್ಟೇ ಆರೋಗ್ಯಕರವಾಗಿರುವಂತ ಬ್ರೇಕ್ಫಾಸ್ಟ್ ರೆಸಿಪಿ ನಿಮ್ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ. ಬೆಳಗಿನ ಬ್ರೇಕ್ಫಾಸ್ಟಿಗಾಲಿ ಅಥವಾ ಮಧ್ಯಾಹ್ನ ಡಿನ್ನರ್ ಗಾಲಿ ಈವ್ನಿಂಗ್ ಸ್ನಾಕ್ಸ್ ಆಗಲಿ ಎಲ್ಲದಕ್ಕೂ ಸೂಪರ್ ಆಗಿರುವಂತ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ನೋಡ್ರಿ. ಬರೀ ತಡ ಮಾಡ್ಲಾರ್ದೆ ರೆಸಿಪಿ ಸ್ಟಾರ್ಟ್ ಮಾಡೋಣಂತ್ರಿ. ಇಲ್ಲಿ ನೋಡ್ರಿ ಮೀಡಿಯಂ ಸೈಜಿನ ಒಂದು ಆಲೂಗಡ್ಡೆನ ಈ ತರ ತುರಿದ್ ಬಿಟ್ಟು ಒಂದ್ 2 ರಿಂದ 3 ಸರ್ತಿ ಸ್ವಚ್ಛಗೆ ತೊಳೆದು ಒಂದ್ ಬೌಲ್ದಾಗ ಹಾಕೊಳತ್ತೀನ್ರಿ. ಅದೇ ರೀತಿ 1 ಕಪ್ ಆಗೋಷ್ಟು ಗೋಧಿ ಹಿಟ್ಟು ಕೂಡ ಹಾಕೊಳತ್ತೀನ್ರಿ. ನಿಮ್ ಗೋಧಿ ಹಿಟ್ಟಿನ ಬದಲಾಗಿ ನೀವು ಜೋಳದ ಹಿಟ್ಟು ಕೂಡ ಯೂಸ್ ಮಾಡ್ಕೋಬಹುದು ನೋಡ್ರಿ. ಇವಾಗ ನೆಕ್ಸ್ಟ್ ಸಣ್ಣದಾಗಿ ಕಟ್ ಮಾಡಿರುವಂತ ಟೊಮೆಟೊ, ಆಮೇಲೆ ಉಳ್ಳಾಗಡ್ಡಿ, ಕ್ಯಾಪ್ಸಿಕಮ್, ಅದೇ ರೀತಿ ತುರಿದಿರುವಂತ ಕ್ಯಾರೆಟ್ ಹಾಕೊಳತ್ತೀನ್ರಿ. ಕ್ಯಾರೆಟ್ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಸ್ವಲ್ಪ ಮಸ್ತಾಗೆ ಟೇಸ್ಟಿಯಾಗಿ ಬರ್ತೈತಿ ನೋಡ್ರಿ. ಅದೇ ರೀತಿ ಒಂದ್ ಹಾಫ್ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, ಜೀರಾ ಪುಡಿ, ಮತ್ ರೆಡ್ ಚಿಲ್ಲಿ ಪೌಡರ್, 1 ಚಿಟಿಕೆ ಆಗೋಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇವಾಗ ಏನ್ ಮಾಡೋಬ್ರಿ, ಇದಕ್ಕ 1 ಕಪ್ ಗೋಧಿ ಹಿಟ್ಟಿಗೆ 1 ಕಪ್ ಆಗೋಷ್ಟು ನೀರು ಕರೆಕ್ಟ್ ಆಗ್ತದೆ ನೋಡ್ರಿ. ಜಾಸ್ತಿ ಒಮ್ಮೆ ನೀರ್ ಹಾಕಿ ಕಲ್ಸಕ್ ಹೋಗ್ಬೇಡ್ರಿ. ಅಂದ್ರ ಸ್ವಲ್ಪ ಸ್ವಲ್ಪ ಹತ್ತದಂಗ ನೀರ್ ಹಾಕೊಂಡು ಕಲ್ಸ್ಕೋಬೇಕ್ ನೋಡ್ರಿ. ಅಂದ್ರ ತೆಳು ಐತಂದ್ರ ಸರಿ ಬರಲ್ರಿ ಇದು ಬ್ರೇಕ್ಫಾಸ್ಟ್. ಸ್ವಲ್ಪ ಈ ರೀತಿ ಇರ್ಬೇಕ್ ನೋಡ್ರಿ. ಹಿಟ್ ಅನ್ನೋದು ಈ ತರ ಇರ್ಬೇಕ್ರಿ. ಜಾಸ್ತಿ ತೆಳು ಇಲ್ರಿ, ಜಾಸ್ತಿ ಗಟ್ಟಿ ಕೂಡ ಇಲ್ ನೋಡ್ರಿ. ಮಕ್ಕಳಿಗೆ ದಿನ ಲಂಚ್ ಬಾಕ್ಸಿಗೆ ಏನಪ್ಪಾ ಮಾಡ್ಬೇಕಂತ ಟೆನ್ಷನ್, ಎಲ್ಲರಿಗೂ ಅದೇ ಟೆನ್ಷನ್ ಇರ್ತೈತಲ್ರಿ.
ಕೇವಲ 5 ನಿಮಿಷದಾಗ ಇನ್ಸ್ಟೆಂಟ್ ಆಗಿ ಮಾಡುವಂತ ರೆಸಿಪಿ ಐತ್ರಿ. ಅದೇ ರೀತಿ ಹೆಲ್ದಿ ಕೂಡ ಐತ್ ನೋಡ್ರಿ. ಐ ಹೋಪ್ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನ್ರಿ. ನೆಕ್ಸ್ಟ್ ಏನ್ ಮಾಡೋಮ್ರಿ, ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡಿನಿ ನೋಡ್ರಿ. ಇವಾಗ ಇದಕ್ಕೆ ಚಂದಾಗೆ ಕಲ್ಸ್ಕೊಳಮತ್ರಿ. ಈ ಬ್ರೇಕ್ಫಾಸ್ಟಿಗೆ ನಮ್ಗೆ ಏನು ಸೋಡಾ ಏನು ಬೇಕಾಗಿಲ್ಲ ನೋಡ್ರಿ. ರವಾ ಕೂಡ ಬೇಕಾಗಿಲ್ರಿ. ಕೇವಲ 1 ಕಪ್ ಗೋಧಿ ಹಿಟ್ಟು, ಸ್ವಲ್ಪ ವೆಜಿಟೇಬಲ್ ಇದ್ದು ಅಂದ್ರ ಸಾಕ್ ನೋಡ್ರಿ. ಹೆಲ್ದಿಯಾಗಿ ಮಕ್ಳಿಗೆ ಮಾಡ್ಕೊಡ್ಬೋದು ನೋಡ್ರಿ. ಇವಾಗ ಇದು ರೆಡಿ ಆಗೈತ್ರಿ. ನಾವು ಇವಾಗ ದೋಸೆ ಹಾಕೊಂಡ್ ನಡ್ರಿ. ಈ ಕಡೆ ತವಾ ಕೂಡ ಕಾಯ್ಸಕ್ ಇಟ್ಕೊಂಡಿನ್ರಿ ನಾನು ಆಲ್ರೆಡಿ. ಇವಾಗ ಇದಕ್ಕೆ ಎಣ್ಣೆ ಹಾಕಿನೂ ಮಾಡ್ಕೋಬಹುದ್ರಿ, ಅಥವಾ ವಿದೌಟ್ ಎಣ್ಣೆ ಇಲ್ಲಾರ್ದೆ ಕೂಡ ಮಾಡ್ಕೋಬಹುದ್ರಿ. ಎಣ್ಣೆ ಹಾಕ್ಲಾರ್ದೇನು ಟೇಸ್ಟ್ ಸೂಪರ್ ಆಗಿರ್ತೈತ್ರಿ, ಎಣ್ಣೆ ಇಲ್ಲಾರ್ದೆ ಕೂಡ ಟೇಸ್ಟ್ ಸೂಪರ್ ಆಗಿರ್ತೈತಿ ನೋಡ್ರಿ. ಇವಾಗ ತವಾಕ್ ಸ್ವಲ್ಪ ಎಣ್ಣೆ ಹಾಕೊಂಡು ಸ್ವಲ್ಪ ಎಣ್ಣೆ ಸವರ್ಕೋಬೇಕ್ರಿ. ನೆಕ್ಸ್ಟ್ ಏನ್ ಮಾಡೋಮ್ರಿ, ಇದು ಬ್ಯಾಟರ್ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳುಮಂತ್ರಿ. ಈ ತರ ನೋಡ್ರಿ, ಈ ತರನೇ ಇರ್ಬೇಕ್ರಿ. ಜಾಸ್ತಿ ತೆಳುವಂತ್ರು ಮಾಡಾಕ್ ಹೋಗ್ಬೇಡ್ರಿ, ಇಷ್ಟೇ ತೆಳುವಾಗಿರ್ಬೇಕು ನೋಡ್ರಿ. ಇವಾಗ ನಾವು ದೋಸೆ ಯಾವ ರೀತಿ ಹಾಕ್ತೇವಲ್ರಿ ಅದೇ ರೀತಿ ಇದನ್ನ ನಿಧಾನವಾಗಿ ಎಲ್ಲ ಕಡೆ ಹರಡ್ಕೋಬೇಕು ನೋಡ್ರಿ. ಇದನ್ನ ಇನ್ಸ್ಟೆಂಟ್ ಐತ್ರಿ, ಮತ್ತ ಅದೇ ರೀತಿ ಹೆಲ್ದಿ ಕೂಡ ಐತ್ರಿ. ನೀವು ಲಂಚ್ ಬಾಕ್ಸಿಗಾಲಿ, ಮಕ್ಳಿಗೆ ಟಿಫಿನ್ ಬಾಕ್ಸಿಗಾಲಿ ಯಾವ್ದಕ್ ಕೊಡ್ರಿ, ಅಥವಾ ಮಕ್ಳು ಸ್ಕೂಲಿಂದ ಬಂದ ತಕ್ಷಣ ಈ ರೀತಿ ಮಾಡ್ಕೊಟ್ರುನು ಇಷ್ಟಪಟ್ಟು ತಿಂತಾರ ನೋಡ್ರಿ. ಇವಾಗ ಮೀಡಿಯಂ ಟು ಲೋ ಇಟ್ಟು ಇದನ್ನ ಬೇಯಿಸ್ಕೋಬೇಕು ನೋಡ್ರಿ. ಈ ತರ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕ್ರಿ. 1-2 ನಿಮಿಷ ಆಗನ. ಇವಾಗ ಲಿಡ್ ಕ್ಲೋಸ್ ಮಾಡಿದೇವಲ್ರಿ, ತೆಗದ್ ನೋಡು ಮತ್ರಿ ಯಾವ ರೀತಿ ಬೆಂದೈತ್ ಅಂತ ಹೇಳಿ ನೋಡ್ತಾ ಇರ್ಬೋದ್ರಿ ನೀವು. ಎಲ್ಲ ನೀಟಾಗೆ ಬಂದೈತ್ರಿ. ಇವಾಗ ಏನ್ ಮಾಡೋಮ್ರಿ, 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳತ್ತೀನಿ ನೋಡ್ರಿ. ಜಾಸ್ತಿ ಏನ್ ಎಣ್ಣೆ ಬೇಕಾಗಿಲ್ರಿ, 1 ಸ್ಪೂನ್ ಆದ್ರ ಕರೆಕ್ಟ್ ಆಗ್ತೈತ್ರಿ. ಇದನ್ನ 2 ಸೈಡ್ ಚಂದಗೆ ಬೇಯಿಸ್ಕೋಬೇಕು. ನೋಡ್ತಾ ಇರ್ಬೋದ್ರಿ ಕಲರ್ ಎಷ್ಟು ಮಸ್ತಾಗೆ ಬಂದೈತೆ ಅಂತ ಹೇಳಿ. ಮಕ್ಳು ಇದನ್ನ ನೋಡಿದ್ರ ಸಾಕ್ರಿ ತಿನ್ಬೇಕಂತ ಹಠ ಮಾಡ್ತಾರ್ರಿ, ಅಷ್ಟು ಟೇಸ್ಟಿಯಾಗಿ ಈ ಬ್ರೇಕ್ಫಾಸ್ಟ್ ರೆಡಿ ಆಗ್ತೈತ್ರಿ. ಇವಾಗ ನೋಡ್ರಿ ಇದನ್ನ 2 ಸೈಡ್ ಬೇಯಿಸ್ಕೋಬೇಕ್ರಿ. ಒಂಚೂರು ಹಸಿ ಇರಬಾರ್ದ್ರಿ, ಚಂದಗೆ ಬೇಯಿಸ್ಕೋಬೇಕು ನೋಡ್ರಿ. ಈ ತರ ಒತ್ತಿ ಇವಾಗ ಇದನ್ನ ಏನ್ ಮಾಡೋಮ್ರಿ, ನಿಮ್ಗೆ ವೆಜಿಟೇಬಲ್ ಇಷ್ಟ ಇಲ್ಲ ಅಂದ್ರ ವೆಜಿಟೇಬಲ್ ಸ್ಕಿಪ್ ಕೂಡ ಮಾಡ್ಕೋಬಹುದ್ರಿ. ಉಳ್ಳಾಗಡ್ಡಿ ಟಮಾಟೆ ಹಾಕೊಂಡ್ ಕೂಡ ಮಾಡ್ಕೋಬಹುದ್ರಿ, ಅಂದ್ರೂ ಸೂಪರ್ ಆಗಿ ಬರ್ತೈತ್ರಿ ಇದು ಬ್ರೇಕ್ಫಾಸ್ಟ್. ಇವಾಗ ಇದು ರೆಡಿ ಆಗೈತ್ ನೋಡ್ತಾ ಇರ್ಬೋದ್ರಿ ನೀವು. ವೆಜಿಟೇಬಲ್ ಎಲ್ಲ ಎಷ್ಟ್ ಚಂದ ಕಾಣ್ಸತ್ತವ್ರಿ, ಕಲರ್ ಕೂಡ ಸೂಪರ್ ಆಗಿ ಬಂದೈತ್ರಿ. ಇವಾಗ ನಾವ್ ವಿದೌಟ್ ಆಯಿಲ್ ಕೂಡ ಹಾಕಿ ತೋರಿಸ್ತೀನಿ ನೋಡ್ರಿ. ಒಂಚೂರು ಎಣ್ಣೆನೆ ಬೇಕಾಗಿಲ್ರಿ ಇದಕ್ಕ, ಆದ್ರೂ ಕೂಡ ಈ ಬ್ರೇಕ್ಫಾಸ್ಟ್ ಸೂಪರ್ ಆಗಿ ಬರ್ತೈತ್ರಿ. ಇವಾಗ ನೋಡ್ರಿ ಇದನ್ನು ಕೂಡ ಅಷ್ಟೇ ರೀ, ಸ್ವಲ್ಪ ತೆಳುವಾಗಿ ಹಾಕೋಬೇಕ್ರಿ. ಸ್ವಲ್ಪ ದಿಪ್ಪ ಹಾಕಿದ್ರಂದ್ರ ಬೇಯಂಗಿಲ್ರಿ ಜಲ್ದಿ, ಅದಕ್ಕಂತ ಹೇಳಿ ಸ್ವಲ್ಪ ತೆಳುವನೆ ಹಾಕೋಬೇಕ್ರಿ. ಇವಾಗ ಮೀಡಿಯಂ ಟು ಲೋ ಇಟ್ಟು ಇದಕ್ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳುವಂತ್ರಿ. ಇನ್ಸ್ಟೆಂಟ್ ಆಗಿ ಆಫೀಸ್ ಅಥವಾ ಸ್ಕೂಲ್ದಾಗ ಅದು ಜಾಬ್ ಮಾಡ್ತಿರ್ತಾರಲ್ರಿ, ಅಂತವ್ರಿಗೆ ಇದು ಯೂಸ್ಫುಲ್ ಅಂತಾನೆ ಹೇಳ್ಬೋದು ನೋಡ್ರಿ. ಯಾಕಂದ್ರೆ ಟಯರ್ಡ್ ಆಗಿ ಬಂದಿರ್ತಾರ್ರಿ, ಅಡಿಗೆ ಮಾಡಕ್ ಮನ್ಸಿರಲ್ಲ, ಅಂತವ್ರು ಕೇವಲ 5 ನಿಮಿಷದಾಗ ಮಾಡ್ಕೊಂಡ್ ತಿನ್ಬೋದ್ ನೋಡ್ರಿ. ಇದು ಮೊಸರು ಕೂಡನು ತಿನ್ಬೋದ್ರಿ, ಅಥವಾ ಸೈಡ್ ಚಟ್ನಿ ಕೂಡ ಮಾಡ್ಕೋಬಹುದ್ರಿ. ಇಲ್ಲ ಚಟ್ನಿನೂ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾವ್ ಆಲ್ರೆಡಿ ಖಾರ ಹಾಕೇವಲ್ರಿ, ಹಾಗೆ ಕೂಡ ತಿನ್ಬೋದ್ರಿ. ಡಯಟ್ ಯಾರು ಮಾಡ್ತಿರ್ತಾರಲ್ರಿ ಅಂತವ್ರಿಗೂ ಬೆಸ್ಟ್ ಫುಡ್ ಅಂತಾನೆ ಹೇಳ್ಬೋದು ನೋಡ್ರಿ. ಇದು ನೋಡ್ತಾ ಇರ್ಬೋದ್ರಿ, ನಾ ಆಯಿಲ್ ಹಾಕ್ಲಾರ್ದೆ ಮಾಡೋದು ಕೂಡ ಎಷ್ಟು ಸೂಪರ್ ಆಗಿ ಕಲರ್ಫುಲ್ ಆಗಿ ಬಂದೈತೆ ಅಂತ ಹೇಳಿ. ಇವಾಗ ನಾವ್ ಸರ್ವಿಂಗ್ ಮಾಡ್ಕೊಳಮಂತ್ರಿ. ನೋಡ್ರಿ ಎಷ್ಟು ಸಾಫ್ಟ್ ಆಗಿರುವಂತ, ಬಾಯಾಗಿಟ್ರೆ ಸಾಕ್ರಿ ಬೆಣ್ಣಿ ತರ ಕರ್ಗೋಗುವಂತ ಗೋಧಿ ಹಿಟ್ಟಿನ ವೆಜಿಟೇಬಲ್ ಪರೋಟ ರೆಡಿ ಐತ್ ನೋಡ್ರಿ. ಲಟ್ಸೋದ್ ಕೂಡ ಬೇಕಾಗಿಲ್ರಿ ನಾವು. ನೋಡ್ರಿ ಎಷ್ಟ್ ಸಾಫ್ಟ್ ಆಗೈತಲ್ರಿ. ಒಂದ್ಸರ್ತಿ ಈ ರೆಸಿಪಿ ಟ್ರೈ ಮಾಡ್ರಿ, ಹೆಂಗ್ ಬರ್ತೈತೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡ್ರಿ. ನೋಡಿದ ತಕ್ಷಣನೇ ಮನ್ಯಾಗ ಟ್ರೈ ಮಾಡ್ರಿ, ಮನಿ ಮಂದಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡ್ರಿ. ಇಷ್ಟ ಆದ್ರೆ ಮರಿಲಾರ್ದೆ ಲೈಕ್ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ನೀವು ಕೂಡ ಈ ರೆಸಿಪಿ ಟ್ರೈ ಮಾಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಈ ದಿನದ ವಿಡಿಯೋದಾಗ ಹೆಲ್ದಿ ಆಗಿರುವಂತ, ಅಷ್ಟೇ ಆರೋಗ್ಯಕರವಾಗಿರುವಂತ, ಹಗುರವಾಗಿರುವಂತ, ಕಡಿಮೆ ಎಣ್ಣೆಯೊಳಗೆ ಆಗುವಂತ ನಾಷ್ಟಾ ರೆಸಿಪಿ ನಿಮ್ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ. ಇವತ್ತಿನ ರೆಸಿಪಿ ನಿಮಗಂತೂ ಭಾಳ ಅಂದ್ರೆ ಭಾಳ ಹೆಲ್ಪ್ಫುಲ್ ಆಗ್ತೈತ್ರಿ. ಯಾಕಂದ್ರೆ ಇದ್ರೊಳಗ ಜಾಸ್ತಿ ವೆಜಿಟೇಬಲ್ ಹಾಕ್ಯವ್ರಿ, ಮತ್ತೆ ಕಡಿಮೆ ಸಮಯ ಒಳಗ ಆಗುವಂತ ನಾಷ್ಟಾ ಅಂತಾನೆ ಹೇಳ್ಬೋದು ನೋಡ್ರಿ. ಆರೋಗ್ಯಕ್ಕೆ ಕೂಡ ಒಳ್ಳೇದೈತ್ರಿ, ಮಕ್ಳಿಗಂತೂ ಭಾಳ ಇಷ್ಟ ಆಗುವಂತ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ನೋಡ್ರಿ. ನೋಡ್ತಾ ಇರ್ಬೋದ್ರಿ ಎಷ್ಟು ಸಾಫ್ಟ್ ಆಗಿ ಕಲರ್ಫುಲ್ ಆಗಿ
ಹೆಲ್ದಿ ಆಗಿರುವಂತ ನಾಷ್ಟ ರೆಡಿ ಆಗೈತೆ ಅಂತ ಹೇಳಿ ಮತ್ತೆ ಯಾಕ್ರಿ ತಡ ಮಾಡೋದ್ರಿ, ಬರ್ರಿ ಯಾವ ರೀತಿ ಮಾಡೋದಂತ ಹೇಳಿ ನೋಡೋಣಂತ್ರಿ. ಇಲ್ಲಿ ನೋಡ್ರಿ 1 ಕಪ್ ಆಗೋಷ್ಟು ನಾನು ರೇಷನ್ ಅಕ್ಕಿ ತಗೊಂಡೇನ್ರಿ. ಅದೇ ರೀತಿ 1-2 ಸ್ಪೂನ್ ಆಗೋಷ್ಟು ಅವಲಕ್ಕಿ ತಗೊಂಡೇನ್ರಿ. 1-2 ಸ್ಪೂನ್ ಆಗೋಷ್ಟು ಸಾಬುದಾನಿ ತಗೊಂಡೇನ್ರಿ. ನೀವು ಸಾಬುದಾನಿ ಅವಲಕ್ಕಿ ಹಾಕಕ್ ಇಷ್ಟ ಇಲ್ಲ ಅಂದ್ರ 1 ಮುಟ್ಕಿ ಅಷ್ಟು ಆಗುವಷ್ಟು ಹೆಸರು ಬೇಳೆ ಹಾಕೊಂಡ್ರು ಕೂಡ ಬರ್ತೈತಿ ನೋಡ್ರಿ. ಯಾಕಂದ್ರೆ ಹೆಸರು ಬೇಳೆ ಅನ್ನೋದು ಕೂಡ ಹೆಲ್ದಿನೇ ಐತ್ರಿ. ನೆಕ್ಸ್ಟ್ ಇದ್ರಾಗಿ ನೀರ್ ತೆಗೆದು ಸ್ವಚ್ಛಕ್ಕೆ ತೊಳೆದು 1-2ರಿಂದ 3 ಅಥವಾ 4 ಅವರ್ ನೆನ್ಸಿಟ್ಕೋಬೇಕು ನೋಡ್ರಿ. ನಿಮಗೆ ಇಷ್ಟು ಟೈಮ್ ಇಲ್ಲ ಅಂದ್ರ 1 ಅವರ್ ಕೂಡ ನೆನ್ಸ್ಕೋಬಹುದ್ರಿ. ಸ್ವಲ್ಪ ಬಿಸಿನೀರೊಳಗ ಅಕ್ಕಿ ಹಾಕಿಟ್ರೆ ಸಾಫ್ಟ್ ಆಗಿ ನೆನಿತಾವ್ ನೋಡ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ ಅಕ್ಕಿ ಅನ್ನೋದು ಮಸ್ತಾಗಿ ನೆಂದವ್ರಿ. ಅಕ್ಕಿ ಬದಲಾಗಿ ನೀವು ಇದ್ರೊಳಗ ಬೇಕಾದ್ರ ಇನ್ನ ಹೆಲ್ದಿ ಬೇಕಾಗಿತ್ತಂದ್ರ ಹೆಸರು ಬೇಳೆ ಅಥವಾ ಕಡ್ಲಿ ಬೇಳೆ ಕೂಡ ಹಾಕೋಬಹುದು ನೋಡ್ರಿ. ನಾನಿಲ್ಲಿ ಅವಲಕ್ಕಿ ಮತ್ತ ಸ್ವಲ್ಪ ಸಾಬುದಾನಿ ಹಾಕೊಂಡೇನ್ರಿ. ಸಾಬುದಾನಿ ಹಾಕೋದ್ರಿಂದ ಸ್ವಲ್ಪ ಸಾಫ್ಟ್ನೆಸ್ ಅಂತ ಬರ್ತೈತೆ ಅಂತ ಹೇಳಿ ಸ್ವಲ್ಪ ಸಾಬುದಾನಿ ಹಾಕೊಂಡೇನಿ ನೋಡ್ರಿ. ಇವಾಗ ಸ್ವಲ್ಪ ನೀರ್ ಹಾಕೊಂಡು ರುಬ್ಕೊಂಡ್ಬಂದ್ರಿ. ನೀರ್ ಬದ್ಲಿಗೆ ನೀವು ಮೊಸರು ಕೂಡ ಹಾಕೋಬಹುದ್ರಿ. ಇನ್ನ ಬ್ರೇಕ್ಫಾಸ್ಟ್ ಫ್ಲಫಿ ಆಗಿ ಬರ್ತೈತಿ ನೋಡ್ರಿ. ನೋಡ್ತಾ ಇರ್ಬೋದ್ರಿ ಅಕ್ಕಿ ಅನ್ನೋದು ಈ ತರ ಪೇಸ್ಟ್ ತರ ರೆಡಿ ಮಾಡ್ಕೋಬೇಕು ನೋಡ್ರಿ. ಒಂದ್ ಚೂರು ತರಿ ತರಿ ಇಲ್ಲಾರ್ದೆ ಇದನ್ನ ರುಬ್ಕೋಬೇಕ್ರಿ. ನೆಕ್ಸ್ಟ್ ಇದನ್ನ ಒಂದ್ ಬೌಲ್ದಾಗ ಟ್ರಾನ್ಸ್ಫರ್ ಮಾಡ್ಕೊಳತೀನಿ ನೋಡ್ರಿ. ಕೇವಲ 5 ನಿಮಿಷದಾಗ ಇಷ್ಟು ಹೆಲ್ದಿ ಆಗಿರುವಂತ ರೆಸಿಪಿ ಮಾಡ್ಬೋದು ನೋಡ್ರಿ. ಮಕ್ಕಳು ಟಿಫಿನ್ಗೆ ಏನಪ್ಪಾ ಮಾಡ್ಬೇಕು ತಿನ್ನೋದಿನ್ನ ವೆರೈಟಿ ಅನ್ನೋರಿಗೆ ಈ ರೆಸಿಪಿ ಅಂತೂ ಹೇಳಿ ಮಾಡಿಸ್ದಂಗ ಐತ್ ನೋಡ್ರಿ. ಅಷ್ಟು ಹೆಲ್ದಿ ಐತ್ರಿ ಮತ್ತು ಟೇಸ್ಟ್ ಕೂಡ ಸೂಪರ್ ಐತ್ರಿ. ಇವಾಗ ಸಣ್ಣದಾಗಿ ಕಟ್ ಮಾಡಿರುವಂತ ಟೊಮೆಟೊ, ಅದೇ ರೀತಿ ಸಣ್ಣದಾಗಿ ಕಟ್ ಮಾಡಿರುವಂತ ಆನಿಯನ್, ಕ್ಯಾಪ್ಸಿಕಮ್, ಅದೇ ರೀತಿ ತುರಿದಿರುವಂತ ಕ್ಯಾರೆಟ್ ಕೂಡ ಹಾಕೊಳತೀನಿ ನೋಡ್ರಿ. ನೆಕ್ಸ್ಟ್ ಸಣ್ಣದಾಗೆ ಹೆಚ್ಚಿರುವಂತ ಒಂದು ಆಲೂಗಡ್ಡೆ ಹಾಕೊಂಡೇನ್ರಿ. ಇದು ಹಸಿ ಆಲೂಗಡ್ಡೆ ಐತ್ರಿ, ಕುದಿಸುದಲ್ರಿ. ನೆಕ್ಸ್ಟ್ 1 ಸ್ಪೂನ್ ಆಗುವಷ್ಟು ಚಿಲ್ಲಿ ಫ್ಲೇಕ್ಸ್, ಅದೇ ರೀತಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ಳುವಂತ್ರಿ. ನಿಮ್ಗೆ ವೆಜಿಟೇಬಲ್ ಇಷ್ಟ ಇಲ್ಲ ಅಂದ್ರೆ ನಿಮ್ಗೆ ಯಾವ ವೆಜಿಟೇಬಲ್ ಇಷ್ಟ ಅದಾವಲ್ರಿ ಆ ವೆಜಿಟೇಬಲ್ ಹಾಕೊಂಡ್ ಕೂಡ ಈ ಬ್ರೇಕ್ಫಾಸ್ಟ್ ಮಾಡ್ಕೋಬಹುದು ನೋಡ್ರಿ. ಟೇಸ್ಟ್ ಅನ್ನೋದು ಸೂಪರ್ ಆಗಿರ್ತೈತ್ರಿ. ಆದ್ರೆ ನಾ ಇಲ್ಲಿ ಎಷ್ಟು ವೆಜಿಟೇಬಲ್ ಹಾಕಿನಲ್ರಿ ಅದು ಯಾವ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಇವೆಲ್ಲ ಹಾಕೋದ್ರಿಂದ ಟೇಸ್ಟ್ ಕೂಡ ಸೂಪರ್ ಆಗಿರ್ತೈತ್ರಿ. ಮಕ್ಳಿಗೆ ಕೂಡ ಇಷ್ಟ ಆಗುತ್ತೆ ನೋಡ್ರಿ. ಇದನ್ನ ಒಂದ್ಸರ್ತಿ ಕಲ್ಸ್ಕೊಳ್ಳುಮಂತ್ರಿ. ಈ ತರ ನೋಡ್ರಿ, ಜಾಸ್ತಿ ತೆಳು ಇರಬಾರ್ದ್ರಿ, ಅದೇ ರೀತಿ ಜಾಸ್ತಿ ಗಟ್ಟಿ ಕೂಡ ಇರಬಾರ್ದ್ರಿ. ಈ ರೀತಿ ಇರ್ಬೇಕು ನೋಡ್ರಿ ಬ್ಯಾಟರ್ ಅನ್ನೋದು. ನಿಮ್ಗ ಬೇಕಂದ್ರ ನೀವು ಏನ್ ಮಾಡ್ಬೇಕ್ರಿ, ಇದ್ರಾಗ ಇನೋ ಸೋಡಾ ಹಾಕೋದಿತ್ತಂದ್ರ ಹಾಕ್ಬೋದ್ರಿ. ಇನೋ ಸೋಡಾ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಮೊಸರು ಹಾಕೊಂಡ್ರು ಕೂಡ ಬರ್ತೈತ್ರಿ. ಆದ್ರ ಏನು ಹಾಕ್ಲಾರ್ದೆ ಕೂಡನು ಸೂಪರ್ ಆಗಿ ಫ್ಲಫಿ ಆಗಿ ಬರ್ತೈತ್ರಿ ಈ ಬ್ರೇಕ್ಫಾಸ್ಟ್. ಇವಾಗ ನೋಡ್ರಿ ಹಿಟ್ ರೆಡಿ ಆಗೈತ್ರಿ. ಆ ಕಡೆ ನಾ ತವಾ ಕೂಡ ಕಾಯಿಸ್ಕೊಂಡೇನ್ರಿ. ಒಂದ್ ಚೂರು ಎಣ್ಣಿನೇ ಬೇಕಾಗಿಲ್ರಿ ನಾಷ್ಟ ಮಾಡಕ್ರಿ. ನಿಮ್ಗ ಎಣ್ಣೆ ಇಲ್ಲಾರ್ದೆ ವಿದೌಟ್ ಆಯಿಲ್ ಈಗ ನಾಷ್ಟ ಮಾಡ್ಕೋಬಹುದು ನೋಡ್ರಿ. ಇವಾಗ ನೋಡ್ರಿ ನಾ ಒಂಚೂರು ಎಣ್ಣೆ ಹಚ್ಚಿಲ್ರಿ ತವಾಕ. ಈ ತರ ತೆಳುವಾಗಿ ಇದನ್ನ ಹರಡ್ಕೋಬೇಕು ನೋಡ್ರಿ. ನಾವು ನಾರ್ಮಲ್ ಆಗಿ ದೋಸೆ ಅದು ಮಾಡ್ತೇವ್ ನೋಡ್ರಿ ಅದೇ ರೀತಿನೇ. ಆದ್ರ ದೋಸೆ ಒಂದೇ ಸಮನೆ ತಿರುತ್ತೇವಲ್ರಿ, ಇದನ್ನ ಹಂಗ್ ತಿರುವಾಕ್ ಬರಲ್ರಿ. ಯಾಕಂದ್ರ ನಾವ್ ಇದ್ರಾಗ ವೆಜಿಟೇಬಲ್ ಹಾಕಿವ್ರಿ. ಅದಕ್ಕಂತ ಹೇಳಿ ಇದನ್ನ ನಿಧಾನವಾಗಿ ಈ ತರ ಹರಡ್ಬೇಕು ನೋಡ್ರಿ. ಅದನ್ನ ಸ್ವಲ್ಪ ತೆಳುವಾಗೆ ಮಾಡ್ಕೋರಿ. ಇವಾಗ ಇದನ್ನ ಲಿಡ್ ಕ್ಲೋಸ್ ಮಾಡಿ 2-3 ನಿಮಿಷ ಇದನ್ನ ಲೋ ಫ್ಲೇಮ್ ದಾಗ ಇಟ್ಟು ಬೇಯಿಸ್ಕೋಬೇಕು ನೋಡ್ರಿ. ಅಂದ್ರ ಕಲರ್ ಕೂಡ ಚೇಂಜ್ ಆಗುತ್ರಿ ಇದ್ರದ್ದು. ನೀವು ನೋಡ್ತಾ ಇರ್ಬೋದ್ರಿ ವೆಜಿಟೇಬಲ್ ಅನ್ನೋದು ಮೇಲ್ಗಡೆ ಯಾವ ರೀತಿ ಕಾಣಿಸತೈತೆ ಅಂತ ಹೇಳಿ. ಈ ರೀತಿ ನೋಡಿದ್ರ ಸಾಕ್ರಿ, ಮಕ್ಕಳು ಇಷ್ಟಪಟ್ಟು ತಿಂತಾರಿ. ಟೇಸ್ಟ್ ಅಂತೂ ಸೂಪರ್ ಆಗಿರ್ತೈತಿ ನೋಡ್ರಿ. ಇದು ಡಯಟ್ ಮಾಡೋರು ಕೂಡ ಹೆಲ್ದಿ ಫುಡ್ ಅಂತಾನೆ ಹೇಳ್ಬೋದು ನೋಡ್ರಿ. ನೋಡ್ತಾ ಇರ್ಬೋದ್ರಿ ಇವಾಗ ಒಂದ್ ರೆಡಿ ಮಾಡಿ ಇಟ್ಕೊಂಡಿನ್ರಿ. ನೆಕ್ಸ್ಟ್ ಇನ್ನೊಂದ್ ಹಾಕಿ ಕೂಡ ತೋರಿಸ್ತೀನಿ ನೋಡ್ರಿ. ಒಂದ್ ಚೂರು ಎಣ್ಣೆ ಇಲ್ಲಾರ್ದ ಬ್ರೇಕ್ಫಾಸ್ಟ್ ಅಂತಾನೆ ಹೇಳ್ಬೋದು ನೋಡ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ ಈ ರೀತಿ ಮಾಡಿ ಇದು ಕೂಡ ಅಷ್ಟೇ ರೀ. ಮೀಡಿಯಂ ಟು ಲೋ ಇಟ್ಟು ಗ್ಯಾಸ್ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು ನೋಡ್ರಿ. 2 ಸೈಡ್ ಬೇಯಿಸ್ಕೊಂಡ್ರು ಬರ್ತೈತ್ರಿ, ಒಂದ್ ಸೈಡ್ ಬೇಯಿಸ್ಕೊಂಡ್ರು ಬರ್ತೈತ್ ನೋಡ್ರಿ. ಇಲ್ಲಿ ನಾನು ಒಂದೇ ಸೈಡ್ ಬೇಯಿಸ್ ತೋರ್ಸಾತೀನಿ ನೋಡ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ ಎಷ್ಟು ಸೂಪರ್ ಆಗಿ ಕಲರ್ ಬಂದೈತೆ ಅಂತ ಹೇಳಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆಯ್ತಂದ್ರ ಮರಿಲಾರ್ದೆ ಒಂದು ಲೈಕ್ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಇಷ್ಟು ಈಜಿ ರೆಸಿಪಿ ನಿಮಗ್ ಬೇಕಾಗಿತ್ತಂದ್ರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರೆಯಕ್ ಹೋಗ್ಬೇಡ್ರಿ. ಇದೇ ರೀತಿ ನಿಮ್ಗೆ ಈಜಿ ರೆಸಿಪಿ ನೆಕ್ಸ್ಟ್ ವಿಡಿಯೋದಾಗ ತರ್ತೀನ್ರಿ. ಇವಾಗ ನೋಡ್ರಿ ಸರ್ವಿಂಗ್ ಪ್ಲೇಟ್ ಕೂಡ ನಾ ಮಾಡ್ಕೊಳತ್ತೀನ್ರಿ. ಈ ನಾಷ್ಟಾ ಜೊತೆ ನೀವು ತಿನ್ನಕ ಬೆಳ್ಳುಳ್ಳಿ ಚಟ್ನಿ ಅಲ್ಲಿ, ಗ್ರೀನ್ ಚಟ್ನಿ ಅಲ್ಲಿ ಅಥವಾ ಮೊಸರು ಕೂಡ ಸೂಪರ್ ಆಗಿ ಬರ್ತೈತಿ ನೋಡ್ರಿ. ನಾನು ಇಲ್ಲಿ ಏನೇ ಮಾಡಿ ತೋರ್ಸಿಲ್ರಿ. ಆಲ್ರೆಡಿ ನಾನು ಚಟ್ನಿಗಳ ರೆಸಿಪಿ ಅಪ್ಲೋಡ್ ಮಾಡೀನ್ರಿ ಚಾನಲ್ದಾಗ. ನೀವು ಬೇಕಂದ್ರ ಹೋಗಿ ಚೆಕ್ ಮಾಡ್ಕೋಬಹುದ್ರಿ. ನೋಡ್ತಾ ಇರ್ಬೋದ್ರಿ ಎಷ್ಟು ಸಾಫ್ಟ್ ಆಗೈತೆ ಅಂತ ಹೇಳಿ. ದೋಸೆ ತರಾನೇ ಐತ್ರಿ, ಆದ್ರ ದೋಸೆ ಅಲ್ರಿ, ಇದು ವೆಜಿಟೇಬಲ್ ಹಾಕಿ ಮಾಡಿರುವಂತ ಒಂದು ನಾಷ್ಟಾ ಅಂತಾನೆ ಹೇಳ್ಬೋದು ನೋಡ್ರಿ.
ಈ ರೆಸಿಪಿ ಒಂದ್ಸರ್ತಿ ಟ್ರೈ ಮಾಡ್ರಿ, ಗ್ಯಾರಂಟಿ ಇಷ್ಟ ಆಗುತ್ತ್ರಿ. ಮಕ್ಕಳ ಲಂಚ್ ಬಾಕ್ಸಿಗೆ ಇದೊಂದು ಹೆಲ್ದಿ ಅಂತಾನೆ ಹೇಳ್ಬೋದು ನೋಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್.